ಬನ್ನಿ ಮಾಯಿ. ಏನಾಯ್ತು ಮಾಯಿ? ನೋಡಿ ಮಾಯಿ, ಕದ್ಯೋದ್ ಕದ್ಬಿಟ್ಟು ಆಮ್ರಪ್ಪಲ್ಲಿ ಹೇಗ್ ನಿಂತಿದ್ದಾಳೆ. ಕದ್ಯೋದ? ಯಾರು? ನೀನೆ, ದೊಡ್ಡ ಕಳ್ಳಿ ನೀನು. ಮಾಯಿ ಗೋಲ ಕದ್ದಿದ್ಯಾ ಗೊತ್ತು ನನ್ಗೆ. ಇರಿ ಮಾಯಿ ತೋರಿಸ್ತೀನಿ. ತಟ್ಟಂದ್ ಇಲ್ಲೇ ಬಚ್ಚಿಟ್ಟಿದ್ದಾಳೆ. ನೀನ್ ನನ್ಗೇನ್ ಹೇಳ್ದೆ? ಇಲ್ಲೇನಿದೆ? ಕೋಲ ಇಲ್ಲೇ ಇರ್ಬೇಕಿತ್ತಲ್ಲ, ಎಲ್ಲಿ ಹೋಯ್ತು? ಕೋಲ ಇಲ್ಲೇ ಇರ್ಬೇಕು ಅಂತ ನಿಂಗೆ ಹೆಂಗ್ ಗೊತ್ತು? ಆಮ್ರಪಾಲಿ ಕದ್ದು ಎಲ್ ಬಚ್ಚಿಟ್ಟಿದ್ದಾಳೆ ಅಂತ ನಿಂಗೆ ಹೇಳಿದ್ಲಾ? ಅಥವಾ ನೀನೇ ಕದ್ದು ಆಮ್ರಪಾಲಿ ಮೇಲೆ ಗೂಬೆ ಕೂರ್ಸೋಣ ಅಂತ ಇಲ್ಲಿಟ್ಟಿದ್ಯಾ? ನಾನ್ ಯಾಕೆ ಹಾಗ್ ಮಾಡ್ಲಿ? ಯಾಕಂದ್ರೆ ನಿನ್ಗೆ ಆಮ್ರಪಾಲಿ ಕಂಡ್ರೆ ಆಗಲ್ಲ, ಅದಕ್ಕೆ. ನೀನ್ ನನ್ನ ಹತ್ರ ಬಂದು ಚಾಡಿ ಹೇಳಿದಾಗ್ಲೇ ಗೊತ್ತಿತ್ತು ಈಶ್ವರಿ ಮಗಳ ಕೈಯಲ್ಲಿ ಆಗೋದು ಇಂಥ ದರಿದ್ರದ ಕೆಲ್ಸಾನೇ ಅಂತ. ಇಲ್ಲ ಮಾಯಿ, ಆಮ್ರಪಾಲಿ ನಿಮ್ ರೂಮಿಂದ ಕತ್ಕೊಂಡು ಹೋಗ್ತಾ ಇದ್ದಿದ್ನ ನಾನೇ ನೋಡಿದೀನಿ. ನಾನು ಅವ್ರ ರೂಮ್ ಹತ್ರನೇ ಹೋಗಿಲ್ಲ. ಇಬ್ರು ಸೇರ್ಕೊಂಡು ಸುಳ್ಳು ಹೇಳ್ತಾ ಇದಾರೆ ಮಾಯಿ. ನಿಮ್ಗೆ ಗೊತ್ತಲ್ಲ, ಬೃಂದ ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳ್ತಾಳೆ. ನನ್ನ ಮೊಮ್ಮಗಳ ಬಗ್ಗೆ ನನಗೆ ನಂಬಿಕೆ ಇದೆ. ನೀನ್ ಬಂದು ಹೇಳ್ಕೊಟ್ಟು ನಾನ್ ಕಲಿಯುವಂಥದ್ದು ಏನೂ ಇಲ್ಲ. ಮಾಯಿ, ಈ ಮನೆ ಸೊಸೆ ಆಗೋಳ್ ನಾನು, ನನ್ನ ನಂಬೇಕ್ ನೀವು. ಸೊಸೆನಾ? ಆದಾಗ ನೋಡ್ಕೊಳ್ಳೋಣ ಇಕ್ವಿ. ಅಲ್ಲಿ ತನಕ ಸುಳ್ಳು ಹೇಳೋದನ್ನ ನಿಲ್ಸಿ ಈ ಮನೆಯಲ್ಲಿ ಬದುಕೋದನ್ನ ಕಲ್ತ್ಕೊ. ಗೋಲ ಎಲ್ಲಿದೆ? ಈ ಗೋಲ ನನ್ನ ಹತ್ರನೇ ಇರ್ಲಿ. ಏನ್ ಮಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಗೋಲ ಸರಿ ಮಾಡಿಕೊಟ್ಟೆ ಅನ್ನೋ ಕೃತಜ್ಞತೆ ಇದೆ ನಿಜ, ಆದ್ರೆ ಅದನ್ನ ದುರುಪಯೋಗ ಪಡಿಸ್ಕೋಬೇಡ. ಹಾಗಲ್ಲ, ನನ್ ಪಿತಾಶ್ರೀ ಹತ್ರ ಮಾತಾಡ್ಬೇಕು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಇದು ಸಾಮಾನ್ಯವಾದ ಗೋಲ ಅಲ್ಲ. ಅದು ನನಗೂ ಗೊತ್ತು, ಆದ್ರೆ ನಿನಗೇನ್ ಗೊತ್ತು ಇದ್ರ ಬಗ್ಗೆ? ನಿಮಗೇನ್ ಗೊತ್ತಿದೆ ಇದ್ರ ಬಗ್ಗೆ? ಎಷ್ಟು ಧೈರ್ಯ ಇದ್ರೆ ನನ್ನ ಮನೆಗೆ ಬಂದು ನನ್ನನ್ನೇ ಪ್ರಶ್ನೆ ಮಾಡ್ತೀಯಾ? ತಪ್ಪು ತಿಳ್ಕೊಬೇಡಿ, ಇದು ತುಂಬಾ ಶಕ್ತಿ ಇರುವಂತ ವಸ್ತು. ಇದು ಸಾಮಾನ್ಯ ಮನುಷ್ಯರ ಹತ್ರ ಹೇಗ್ ಬಂತು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ವಾ ವಾ ವಾ, ವಾಟ್ ಅ ಪ್ಲಾನ್! ಅಮೇಝಿಂಗ್ ಯುಕ್ತಿ. ಆ ಶಕನಿ ಕೂಡ ನೀನು ನೋಡಿ ನಾಚ್ಕೋಬೇಕು. ಹೇ, ಅಲ್ಲಿ ನೋಡು ನೋಡು ನೋಡು, ಆಮ್ರಪಾಲಿ ಸೂಟ್ ಕೇಸ್ ತಗೊಂಡು ಹೋಗ್ತಾ ಇದ್ದಾಳೆ ನೋಡು. ಮಾಯಿಗೆ ತಲೆ ಕೆಟ್ಟಿದೆ. ತಲೆ ಕೆಟ್ಟಿರೋದು ನಿನಗೆ. ಹೇಳ್ದೆ ತಾನೇ ನಾನು, ಈ ಐಡಿಯಾ ಕೆಟ್ಟದಾಗಿದೆ, ವರ್ಕ್ ಆಗಲ್ಲ, ಮಾಡಬೇಡ ಅಂತ. ಕೇಳಿದ್ಯಾ ನನ್ನ ಮಾತು? ಇಲ್ಲ. ಒಳ್ಳೆ ಚಿಕ್ಕ ಮಕ್ಕಳ ಥರ ಹೋಗಿ ಚಾಡಿ ಹೇಳಿ ಬುಕ್ಕ ತುಂಬ ಉಗಿಸ್ಕೊಂಡು ಬಂದಿದ್ಯಾ. ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ನೀನೇನ್ ಮಾಡ್ತಾ ಇದ್ಯಾ? ನಾನು ಟ್ರೈ ಮಾಡಬೇಕಾಗಿಲ್ಲ, ನಿನ್ನ ಥರ ಕಷ್ಟನೂ ಪಡಬೇಕಾಗಿಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ. ಏನ್ ಗೊತ್ತು? ಕೈಯಲ್ಲಿ ವಿಡಿಯೋ ಇಟ್ಕೊಂಡು ಕೂತಿದ್ಯಾ. ವಾಟ್ ಇಸ್ ದ ಯೂಸ್? ಹೇಳಿದ್ನಲ್ಲ, ನನಗೆ ಯಾವಾಗ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಇವಾಗ ಇದನ್ನು ಉಪಯೋಗಿಸಿ ಏನು ಪ್ರಯೋಜನ ಇಲ್ಲ. ನಾನು ಮಾಡಬೇಕು ಅನ್ಕೊಂಡಿದ್ದ ಕೆಲಸನ ನಮ್ಮಪ್ಪನೇ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರದ್ಯುಮ್ನನ್ ಉತ್ತರಾಧಿಕರಣ ನಡಿಬಾರ್ದು, ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಈಗ ಅಪ್ಪನೇ ನನ್ನ ಕೆಲಸನ ಸುಲಭ ಮಾಡಿದ್ದಾರೆ. ಅವನನ್ನ ಅವರೇ ಕಾಡಕ್ಕೆ ಕಳಿಸ್ತಾ ಇದ್ದಾರೆ. ಈಗ ನಾನು ಅದನ್ನ ಸುಮ್ಮನೆ ನಿಂತ್ಕೊಂಡು ನೋಡ್ತೀನಿ ಅಷ್ಟೇ.
ಪ್ರದ್ಯುಮ್ನ ಅದೇನೋ ಅಂದ್ರಲ್ಲ ಆ, ಅರಣ್ಯ ಸಮಥಿಂಗ್ ಅದನ್ನ ಮುಗಿಸ್ಕೊಂಡು ಬಂದ್ಬಿಟ್ರೆ ಬರಲ್ಲ. ಬರ್ದೇ ಇರೋ ಹಾಗೆ ನಾನು ಮಾಡ್ತೀನಿ. ಅಕಸ್ಮಾತ್ ಬಂದರೆ ಇದ್ದೇ ಇದೆಯಲ್ಲ ವಿಡಿಯೋ, ಒಟ್ನಲ್ಲಿ ಪ್ರದ್ಯುಮ್ ನನಗೆ ಪಟ್ಟ ಕಟ್ಟಲ್ಲ. ಈ ಗೋಲ ಸಾಮಾನ್ಯವಾದ್ದಲ್ಲ, ಇದರಲ್ಲಿ ಮಂತ್ರಶಕ್ತಿ ಇದೆ. ನಿನಗೆ ಹೇಗೆ ಗೊತ್ತಿದಲ್ಲ? ಅದು ಇದನ್ನ ಸ್ವಲ್ಪ ದಿನ ನನ್ನ ಹತ್ರ ಕೊಡಿ. ಆಗಲ್ಲ. ಪ್ರದ್ಯುಮ್ನ ಹೇಳ್ದ ಅನ್ನೋ ಒಂದೇ ಕಾರಣಕ್ಕೆ ಈ ಮನೆಯಲ್ಲಿ ಇದೆಯಾ ನೀನು. ಅದನ್ನ ದುರುಪಯೋಗ ಪಡಿಸ್ಕೋಬೇಡ. ಪುಟಾಣಿ, ಹಿರಣ್ಯ ಗರ್ಭನ್ ಹೇಗ್ ಹುಡುಕ್ಲಿ ಈಗ? ಏನಂದೆ? ಹಿರಣ್ಯ ಗರ್ಭ ನಿನಗೆ ಗೊತ್ತಾ ಹೆಸರು? ಆ ಹೆಸರು ನಿಮಗ್ ಗೊತ್ತಾ? ಗೊತ್ತಿಲ್ಲದೆ ಏನು? ನಮ್ಮ ಮನೆ ದೇವ್ರು ಇರೋ ವಜ್ರಗಿರಿ ಬೆಟ್ಟದ ಹಳೆ ಹೆಸರದು. ಪ್ರದ್ಯುಮ್ನ ಅರಣ್ಯ ಪ್ರವೇಶ ಮಾಡ್ತಿರೋ ಜಾಗ ಅದು. ಹಿರಣ್ಯ ಗರ್ಭ ಎಲ್ಲಿದೆ ಅಂತ ಗೊತ್ತಾಗಿದೆ ಪುಟಾಣಿ. ನನ್ ಪಿತಾಶ್ರೀ ಅವ್ರ ಹತ್ರ ಮಾತಾಡ್ಬೋದು ನಾನು. ಪ್ರದ್ಯುಮ್ನ, ಅಮ್ಮ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅಮ್ಮ ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ದೆ. ಏನಾಯ್ತು? ಕುತ್ಕೋ. ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇದೀಯಮ್ಮ? ಹೌದು. ಇಲ್ಲ, ಏನಮ್ಮ ಹಾಗಂದ್ರೆ? ನನಗೆ ನಿನ್ ಮೇಲೆ ನಂಬಿಕೆ ಇದೆ ಪ್ರದ್ಯುಮ್ನ, ಆದ್ರೆ ಬೇರೆಯವ್ರ ಬಗ್ಗೆ ನಂಗೆ ನಂಬಿಕೆ ಇಲ್ಲ. ಹೋಗ್ತಾ ಇರೋದು ಕಾಡ್ಗೆ, ಅಲ್ಲಿ ಏನಾಗುತ್ತೋ ಏನೋ. ನನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳಿದೆ ತಾನೆ, ಅಷ್ಟು ಸಾಕು. ಈಗೇನೂ ಆಗಲ್ಲ ಅಲ್ವಾ? ಅಮ್ಮ, ನನ್ನ ಮೇಲೆ ಒಂದೇ ಒಂದು ಮುಳ್ಳಿನ ಗೀರು ಕೂಡ ಇಲ್ಲದೆ ವಾಪಸ್ ಬರ್ತೀನಿ. ಯೋಚನೆ ಮಾಡಬೇಡ. ನಿನ್ನನ್ನು ಕಳ್ಕೊಂಡ್ಬಿಡ್ತೀನಿ ಅಂತ ಒಂದೊಂದ್ಸಲಿ ತುಂಬಾ ಭಯ ಆಗುತ್ತೆ ಪ್ರದ್ಯುಮ್ನ. ಅಮ್ಮ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ನಾನು. ನನಗೆ ಗೊತ್ತು, ಯಾರೇನೇ ಅಂದ್ರು ಪ್ರದ್ಯುಮ್ನ ನನ್ನ ಬಿಟ್ಟು ಹೋಗಲ್ಲ. ಆಮ್ರಪಾಲಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಎಷ್ಟು ಬೇಗ ಹಿರಣ್ಯ ಗರ್ಭ ತಲುಪ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಪುಟಾಣಿ. ಅಲ್ಲಿ ಹೋಗಿ ಏನ್ ಮಾಡ್ತೀಯ ಆಮ್ರಪಾಲಿ? ಯಾಕೆ ಹೋಗ್ಬೇಕು ಅಲ್ಲಿಗೆ? ಪಿತಾಶ್ರೀ ಹತ್ರ ಮಾತಾಡ್ಬೇಕು. ಅಲ್ಲಿಗೆ ಹೋದ್ರೆ ಮಾತಾಡ್ಬೋದು ಅಂತ ಹೇಳಿದ್ದಾರೆ. ಪಿತಾಶ್ರೀ ಹತ್ರ ಮಾತಾಡಿದ್ರೆ ಪದಕ ಹುಡುಕೋದು ಹೇಗೆ ಅಂತ ಗೊತ್ತಾಗತ್ತೆ. ಪದಕ ಸಿಕ್ಕಿದ್ರೆ ರಾಜ್ಕುಮಾರನ್ನ ಹುಡುಕಿ ಅವನನ್ನ ಆದಷ್ಟು ಬೇಗ ಗಂಧರ್ವ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಅಷ್ಟ್ ಸುಲಭ ಅನ್ಸತ್ತಾ? ಜೀವನದಲ್ಲಿ ಯಾವುದು ಸುಲಭ ಇಲ್ಲ ಪುಟಾಣಿ. ಏನಾದ್ರೂ ಬೇಕು ಅಂತಂದ್ರೆ ಕಷ್ಟ ಪಡ್ಲೇಬೇಕು. ಅಕಸ್ಮಾತ್ ರಾಜ್ಕುಮಾರನ್ ಮನೆಯವ್ರು ಕಳ್ಸಲ್ಲ ಅಂದ್ರೆ? ಗಂಧರ್ವ ಲೋಕದ ಭವಿಷ್ಯ ರಾಜ್ಕುಮಾರನ್ ಕೈಲಿದೆ ಪುಟಾಣಿ. ಅವನನ್ನ ಕರ್ಕೊಂಡು ಹೋಗೋದು ನನ್ನ ಕರ್ತವ್ಯ ಮತ್ತೆ ನನ್ನ ಜವಾಬ್ದಾರಿ.
ಅದನ್ನ ತಡಿಯಕ್ ಯಾರೇ ಅಡ್ಡ ನಿಂತ್ರು ಅವ್ರನ್ನ ಎದುರು ಹಾಕೊಳ್ಳೋದಕ್ ನಾನ್ ಸಿದ್ಧ. ಯಾವತ್ತೂ ನಿನ್ ಮುಂದೆ ಕೈ ಮುಗಿದು ನನ್ಗೋಸ್ಕರ ಏನು ಕೇಳ್ಕೊಂಡಿಲ್ಲ ನಾನು. ಮನೆಯವ್ರನ್ನ ಚೆನ್ನಾಗಿಟ್ರೆ ಅಷ್ಟೇ ಸಾಕು ನನಗೆ. ಆದ್ರೆ ಇವತ್ತು ಮೊದಲನೇ ಸಲ ನಿನ್ ಮುಂದೆ ನನ್ಗೋಸ್ಕರ ಬೇಡ್ಕೊತಾ ಇದ್ದೀನಿ. ಅಪ್ಪನ ದೃಷ್ಟಿಯಲ್ಲಿ ನನ್ನ ಮಗನಾಗಿ ಮಾಡು. ಅವ್ರು ನನ್ನ ತಲೆ ಸವರಿ ಮಗನೇ ಅಂತ ಬಾಯಿ ತುಂಬಾ ಕರೆಯೋ ಹಾಗೆ ಮಾಡು. ಅಷ್ಟೇ ನಿಮ್ನ ಹತ್ರ ಬೇಡ್ಕೊಳ್ಳೋದು ನಾನು. ಅಪ್ಪನ ಪ್ರೀತಿ ನನಗೆ ವರವಾಗಿ ಕೊಡ್ತೀಯಲ್ವಾ? ಎಲ್ಲಿ ಶಾಂತಾದುರ್ಗ ಅರಸವರು ಬಂದೇ ಇಲ್ವಲ್ಲ? ಬರ್ಬೇಕಿತ್ತು, ಆದ್ರೆ ಅಯ್ಯೋ ನನ್ ಕೇಳಿ, ನಾನ್ ಹೇಳ್ತೀನಿ. ರಾತ್ರಿಯಿಂದ ಪ್ರದ್ಯುಮ್ನಂಗೆ ಏನಾಗ್ಬಿಡುತ್ತೋ ಅಂತ ಒಂದೇ ಯೋಚನೆ ಕನ್ವರ್ಕೆ. ಅಷ್ಟು ಯೋಚನೆ ಮಾಡಿದ್ರೆ ಜ್ವರ ಬರ್ದೇ ಇರುತ್ತ, ನೀವೇ ಹೇಳಿ. ಮೈ ಅಂತೂ ಕೆಂಡ ಥರ ಸುಡ್ತಾ ಇತ್ತು ಅಲ್ವೇನ್ರಿ? ಈ ತಾಯಿ ಆದಷ್ಟು ಬೇಗ ಅವ್ರನ್ನ ಗುಣ ಮಾಡಿ. ಏನಪ್ಪ, 100 ವರ್ಷದಲ್ಲಿ ಯಾರೂ ಮಾಡದೇ ಇರೋ ಕಾರ್ಯ ನೀನೀಗ ಮಾಡೋದಕ್ಕೆ ಹೊರಟಿದ್ಯಾ? ಯೋಚನೆ ಮಾಡಿ ಈ ಕೆಲಸ ಮಾಡ್ತಾ ಇದೆಯಾ ತಾನೇ? ಹೌದು ಪುರೋಹಿತ್ರೆ, ಇದು ಆತುರದಲ್ಲಿ ಮಾಡ್ತಾ ಇರೋ ಕೆಲಸ ಅಲ್ಲ. ಗುರುಗಳೇ, ಕಾಡಲ್ಲಿ ಹುಲಿ ಚಿರತೆ ಎಲ್ಲ ಇರತ್ತಂತೆ. ಇತ್ತಮ್ಮ, ಆದ್ರೆ ಈಗಿಲ್ಲ. ಮುಂಚೆ ದುರ್ಗಾಷ್ಟಮಿ ದಿನ ಹುಲಿ ಗರ್ಜನೆ ಮಾಡೋದು ಕೇಳಿಸೋದು. ಈಗೆಲ್ಲ ಹಾವು ಚೇಳುಗಳು ಇರುತ್ತಷ್ಟೇ, ಅಂಥ ದೊಡ್ಡ ಪ್ರಾಣಿಗಳು ಯಾವುದೂ ಇಲ್ಲ. ಹಾಗಾದ್ರೆ ಆರಾಮಾಗಿ ಹೋಗಿ ಬರ್ಬೋದಲ್ವಾ ಪೂಜಾರೆ? ಏನೂ ಹೇಳೋದಕ್ಕಾಗೋದಿಲ್ಲಮ್ಮ. ಆ ವಜ್ರಗಿರಿ ಬೆಟ್ಟ ಅಂದ್ರೆ ಅದು ಸಾಮಾನ್ಯವಾದ ಬೆಟ್ಟ ಅಲ್ಲ. ಅದಕ್ಕೆ ಏನೋ ಒಂದು ಅಲೌಕಿಕವಾದ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಲೌಕಿಕ ಶಕ್ತಿ ಅಂದ್ರೆ 100 ಜನ 100 ಕತೆ ಹೇಳ್ತಾರಪ್ಪ. ಕೆಲವರು ತುಂಬಾ ಶಕ್ತಿ ಇರೋ ಸಿದ್ಧಿ ಪುರುಷರಿದ್ದಾರೆ ಅಂತ ಹೇಳ್ತಾರೆ. ಇನ್ ಕೆಲವರು ಮಾಟ ಮಂತ್ರದ ಶಕ್ತಿ ಅಂತ ಹೇಳ್ತಾರೆ. ಮತ್ತೊಂದಷ್ಟು ಜನ ಈ ಕಾಡಲ್ಲೇ ಏನೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಮ್ಮನವ್ರ ಆಶೀರ್ವಾದ ಇದ್ದವ್ರಿಗೆ ಬೇರೆ ಯಾವ ಭಯನೂ ಇರಲ್ಲ ಅಲ್ವಾ ಪುರೋಹಿತ್ರೆ? ನೀ ಹೇಳೋದು ಸರಿನೇ. ಅಂತೂ ಹೋಗ್ ಬರೋದಕ್ಕೆ ನಿರ್ಧಾರ ಮಾಡಿದ್ಯಲ್ಲ? ನಿರ್ಧಾರ ಮಾಡಾಗಿದೆ ಪುರೋಹಿತರೆ. ಮಾಡಿರೋ ನಿರ್ಧಾರನೇ ಪದೇ ಪದೇ ಕೇಳಿ ಏನ್ ಪ್ರಯೋಜನ? ನೇರವಾಗಿ ಏನ್ ಮಾಡ್ಬೇಕು ಅಂತ ಅವನಿಗೆ ಹೇಳ್ಬಿಡಿ. ನೋಡಪ್ಪ ಪ್ರದ್ಯುಮ್ನ, ಸೂರ್ಯ ಮುಳುಗೋದ್ರೊಳಗೆ ನೀನು ಆ ಬೆಟ್ಟನ ಹತ್ಬೇಕು. ಬೆಟ್ಟ ಹತ್ತಿ ನೀನು ಸೂರ್ಯ ಮುಳುಗೋದ್ರೊಳಗಡೆ ಜ್ಯೋತಿ ಬೆಳಗ್ಬೇಕು. ಅಲ್ಲಿರೋ ಕಟ್ಟಿಗೆನೆಲ್ಲ ಒಟ್ಟು ಮಾಡಿ ನೀನು ಅದಕ್ಕೆ ಬೆಂಕಿ ತಾಗಿಸ್ಬೇಕು. ಸರಿಯಾದ ಸಮಯಕ್ಕೆ ಸರಿಯಾದ ಬೆಂಕಿ ತಗಲಿದ್ರೆ ಅದು ಆ ದೇವಸ್ಥಾನದ ಗೋಪುರದ ಮೂಲಕ ಅದು ಅಮ್ಮನವ್ರ ಮೇಲೆ ಬೀಳುತ್ತೆ. ಆಗ ಅಮ್ಮನವರು ಬೆಳಕಿನ ಅಭಿಷೇಕ ಆಗಿದೆಯೇನೋ ಅನ್ನೋ ತರ ಹೊಳಿತಾ ಇರ್ತಾರೆ. ಸೂರ್ಯ ಮುಳುಗೋದ್ರೊಳಗೆ ಇಷ್ಟು ಮಾಡಿದ್ರೆ
ನೀನು ಗೆದ್ದ ಹಾಗೆ, ಅರಣ್ಯ ಪ್ರವೇಶ ಮುಗಿದ ಹಾಗೆ. ಛಾಯಾ 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 ಯಾಕೆ ಬೆಳಗ್ಗೆಯಿಂದ ನಾನು ಬೆನ್ನ ಹಿಂದೆ ಬಿದ್ದಿದ್ಯಾ? ಮಾಡಕ್ಕೇನ್ ಬೇರೆ ಕೆಲಸ ಇಲ್ವಾ? ಹೋಗು, ಪ್ರದ್ಯುಮ್ನನ್ ಮುಂದೆ ನಿಂತ್ಕೊಂಡು ಪಿಳಿ ಪಿಳಿ ಅಂತ ಕಂಡ್ಬಿಡು. ಹೋಗು. ಪ್ರದ್ಯುಮ್ನ ಅರಣ್ಯ ತಿಂಗೆಲ್ಲ ಕಂಪ್ಲೀಟ್ ಮಾಡಲ್ಲ ಅಂತ ಹೇಳಿದ್ದೆ ಅಲ್ವಾ? ಯಾಕೆ? ಮಾಡಲ್ಲ, ಅದಕ್ಕೆ. ಅವ್ನ್ ಕಂಪ್ಲೀಟ್ ಮಾಡಲ್ಲ ಅಂತ ಅಷ್ಟು ಶ್ಯೂರ್ ಆಗಿ ಹೇಳ್ತಾ ಇದ್ಯಲ್ಲ, ಏನ್ ಮಾಡ್ತಾ ಇದ್ಯಾ? ಓ, ನಾನು ಏನ್ ಪ್ಲಾನ್ ಮಾಡ್ತಿದ್ದೀನಿ ಅಂತ ನಿನಗೆ ಹೇಳ್ಬೇಕಾ? ಅಫ್ಕೋರ್ಸ್, ಬೆಳಗ್ಗೆಯಿಂದ ನಾನು ಅದನ್ನೇ ಕೇಳ್ತಾ ಇರೋದು. ಸಾರಿ, ಐ ಆಮ್ ರಿಯಲಿ ಸಾರಿ. ನನಗೆ ಗೊತ್ತೇ ಆಗ್ಲಿಲ್ಲ ನೋಡು. ಹತ್ರ ಬಾಯಲ್ಲಿ ಹೇಳ್ತೀನಿ. ನಮ್ಮ ಮನೆ ದೇವರಾಣಿಗೂ ನಾನು ನಿನಗೆ ಹೇಳಲ್ಲ. ನಾನು ನೀನು ಪಾರ್ಟ್ನರ್ ತಾನೆ, ಎಲ್ಲ ಒಟ್ಟಿಗೆ ಮಾಡ್ಬೇಕು ತಾನೆ. ಅದು ನೀನು ನನ್ನ ಪೂಲಕ್ ತಳ್ಳಕ್ ಮುಂಚೆ. ಈಗ ನೀನು ನಾನ್ ಹೇಳ್ದಾಗ ಕೇಳಬೇಕು. ನಿನ್ ಹೆಲ್ಪ್, ಕ್ವೆಶನ್ಸ್ ಇದು ಯಾವುದು ಬೇಕಿಲ್ಲ ನನಗೆ. ಈಗ ನಿನಗೆ ಸುಮ್ನಿರು ಅಂತ ಹೇಳ್ತಾ ಇದ್ದೀನಿ, ಸುಮ್ನಿರ್ಬೇಕು ಅಷ್ಟೆ. ನೋಡು, ಸುಮ್ನೆ ಎಲ್ಲಾರ ಮುಂದೆ ಬಂದು ಛಾಯಾ 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 ಅಂತ ನನ್ ತಲೆ ತಿನ್ಬೇಡ. ಗಾಟ್ ಇಟ್? ಇವಳೇನಾದ್ರೂ ಪ್ರದ್ಯುಮ್ನ ಸೋಲೋ ಹಾಗೆ ಮಾಡ್ಬಿಟ್ರೆ ನನ್ ಪ್ಲಾನ್ ಎಲ್ಲ ಹಾಳಾಗ್ಬಿಡುತ್ತೆ. ಆಮೇಲೆ ನನ್ ಪರ್ಫ್ಯೂಮ್ ಬಾಟ್ಲು ಕೂಡ ತಗೊಳಕ್ ಆಗಲ್ಲ. ಏನಾದ್ರೂ ಮಾಡ್ಬೇಕು, ಆದ್ರೆ ಈ ವಿಷಯ ಚಾಯ್ ಮಾತ್ರ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಯಾಕಯ್ಯ ದುಡ್ಡು ದುಡ್ಡು ಅಂತ ಸಾಯ್ತೀಯ? ನಾನು ಒಂದ್ಸಲ ಕೊಡ್ತೀನಿ, ಇನ್ಮೇಲೆ ಕೊಡ್ತೀನಿ. ಹೇಳಿರೋ ಕೆಲಸ ಚೆನ್ನಾಗಿ ಮಾಡಿ ಸೇರಿಸ್ಕೊಡ್ತೀನಿ, ಆಮೇಲೆ ಮಾಡ್ತೀನಿ. ಏನ್ರಿ, ಅವಾಗ್ಲಿಂದ ನೋಡ್ತಾ ಇದ್ದೀನಿ, ದೇವಸ್ಥಾನಕ್ ಬಂದಾಗಿಂದ ಅಷ್ಟೊಂದು ಫೋನ್ಗಳು ಬರ್ತಾ ಇದೆ. ಆಫೀಸ್ ಕೆಲಸ ಇರುತ್ತಲ್ಲ ದೇವು. ಆಫೀಸ್ ಕೆಲ್ಸನ ಯಾವತ್ತೂ ಇಲ್ದಲ್ಲೇ ಇರೋದು ಏನ್ ಇವತ್ತು? ಏನು, ನನಗೆ ಯಾವತ್ತು ಏನ್ ಕೆಲಸ ಇದೆ, ಯಾರು ಫೋನ್ ಮಾಡ್ತಾರೆ ಅಂತ ಪಾಠ ಒಪ್ಪಿಸ್ಬೇಕಾ ನಿನಗೆ? ಹೇಗೆ ಅಷ್ಟೇ ರೀ, ಯಾಕೆ ರೇಗ್ತಾ ಇದ್ದೀರಾ? ನಿಂದೊಳ್ಳೆ ಕಥೆ ಆಯ್ತು. ನಾನು ಸುಮ್ಮನೆ ಇದ್ರೆ ಯಾಕೆ ಸುಮ್ಮನೆ ಇದ್ದೀರಾ, ಮಾತೇ ಆಡಲ್ಲ ಅಂತೀಯ. ಮಾತಾಡಿದ್ರೆ ಯಾಕೆ ರೇಗ್ತೀರಾ ಅಂತೀಯ. ಒಟ್ನಲ್ಲಿ ಈ ಮನೆಯಲ್ಲಿ ನಾನು ಏನು ಮಾಡೋದು ತಪ್ಪೆ ಅಲ್ವಾ? ಇವ್ರು ಯಾಕೆ ಇಷ್ಟು ಸಿಟ್ ಮಾಡ್ಕೊಂಡ್ರು? ಏನೋ ಮಾಡಕ್ ಹೋಗಿ ಏನೋ ಆಯ್ತು. ನಿಮ್ ಗಂಡ ಆರಾಮಾಗೇ ಇರ್ತಾನೆ ಅದಕ್ಕೆ. ನಿಮ್ ಗಂಡ ಚೆನ್ನಾಗೇ ಇರ್ತಾನೆ ಅದಕ್ಕೆ. ಯಾಕೆಂದ್ರೆ ಕಾಡಿಗೆ ಹೋಗ್ತಾ ಇರೋದು ಅಣ್ಣ ಅಲ್ಲ, ಪ್ರದ್ಯುಮ್ನ. ಅವನ್ ಬಗ್ಗೆ ಯೋಚನೆ ಮಾಡಿ. ಪುರೋಹಿತ್ರ ಹೇಳಿಲ್ವಾ ಕಾಡು ಚೆನ್ನಾಗಿಲ್ಲ ಅಂತ? ನಿನಗೆ ಯಾವಾಗಿಂದ ಪ್ರದ್ಯುಮ್ನನ ಮೇಲೆ ಇಷ್ಟೊಂದು ಕಾಳಜಿ ಬಂತು ಈಶ್ವರಿ? ಸ್ವಾರ್ಥಿ ನೀನು. ಇದು ಸ್ವಾರ್ಥ ಅಲ್ಲ ಅಂತ ಯಾರು ಹೇಳಿದ್ರು ನಿಮ್ಗೆ?
ಪ್ರದ್ಯುಮ್ನ ಬೇರೆ ಯಾವ್ದೋ ಹುಡುಗ ಆಗಿದ್ರೆ ನಾನೇ ಹೋಗ್ಬಿಟ್ ಬಾ ಅಂತ ಹೇಳಿ ಟಾಟಾ ಮಾಡಿ ಬರ್ತಿದ್ದೆ. ಆದ್ರೆ ಅವನು ಶಾಂತ ದುರ್ಗಾ ಅರಸನ್ ಮೊಮ್ಮಗ, ಇಡೀ ಅರಸು ಫ್ಯಾಮಿಲಿಯ ವಾರಸ್ದಾರ. ಈಗ ಕಾಡಿಗೆ ಹೋಗ್ತಾ ಇದ್ದಾನೆ. ಗೆದ್ರೆ ಆಸ್ತಿ, ಪಟ್ಟ, ಉತ್ತರಾಧಿಕರಣ ಎಲ್ಲ. ಇಲ್ದಿದ್ರೆ ನನ್ನ ಮಗಳು ಮದ್ವೆ ಚೆನ್ನಾಗಾಗ್ಬೇಕು, ಅವಳು ಅರಸು ಸೊಸೆಯಾಗಿ ಮೆರಿಬೇಕು ಅಂತಿದ್ರೆ ಪ್ರದ್ಯುಮ್ನ ಇವತ್ತು ಗೆಲ್ಲೇಬೇಕಲ್ವಾ ಅದಕ್ಕೆ. ಒಂದ್ ಕ್ಷಣ ನಿನಗೂ ಮನುಷ್ಯತ್ವ ಇದೆಯೇನೋ ಅಂತ ಅನುಮಾನ ಆಗಿತ್ತು, ನೀನೇ ಕ್ಲಿಯರ್ ಮಾಡ್ಬಿಟ್ಟೆ. ಮನುಷ್ಯತ್ವ ಇಟ್ಕೊಂಡೇನು ಉಪ್ಪಿನಕಾಯಿ ಹಾಕ್ಲಾ ಅತ್ಗೆ? ಹೇಳಿ, ಪ್ರದ್ಯುಮ್ನಂಗೆ ಏನಾದ್ರು ಸಹಾಯ ಬೇಕಾ? ಏನು, ನನ್ ಮಗನ್ಗೆ ನಿನ್ ಸಹಾಯನ? ರುದ್ರಶಿಲೆಯಲ್ಲಿ ಬೀಳ್ತಿದ್ದ ತೇರ್ನ ಒಂದೇ ಕೈಲಿ ಎತ್ತಿದವನು ಈ ಕಾಡೆಲ್ಲ ಯಾವ ಲೆಕ್ಕ? ಒಂದು ಮುಳ್ಳಿನ ಗೀರಿಲ್ದೆ ಹೊರಗ್ ಬರ್ತಾನೆ. ಮಕ್ಕಳ ಮೇಲೆ ಅಷ್ಟೊಂದು ನಂಬಿಕೆ ಒಳ್ಳೇದಲ್ಲ ಅದಕ್ಕೆ. ನಿನ್ ಮಗಳಾಗಿದ್ರೆ ನಾನು ಅನುಮಾನ ಪಡ್ತಿದ್ದೆ, ಆದ್ರೆ ಪ್ರದ್ಯುಮ್ನ ನನ್ ಮಗ, ಅವನ್ ಯಾವತ್ತೂ ನನ್ನ ನಂಬಿಕೆನ ಸುಳ್ಳು ಮಾಡಲ್ಲ. ಇವತ್ ಸಂಜೆ ದೇವಿ ಮುಖದ ಮೇಲೆ ಬೆಳಕಿನ ಅಭಿಷೇಕ ಆಗೇ ಆಗ್ತೆ. ಅದನ್ನ ನನ್ ಮಗನೇ ಮಾಡ್ತಾನೆ.